ಹಲೋ ವಿದ್ಯಾರ್ಥಿಗಳೇ, ಈಗ ನಾವು ಕಾಂಪಿಟೇಟಿವ್ ವಿದ್ಯಾರ್ಥಿಗಳಿಗಾಗಿ ಸರಾಸರಿ ಎವರೇಜ್ ಅನ್ನೋ ಚಾಪ್ಟರ್ ಬಗ್ಗೆ ಒಂದೆರಡು ಕ್ವಶನ್ ಮಾಡ್ತೀವಿ. ನೋಡ್ರಿ ಹೇಗಿರುತ್ತೆ ಕ್ವಶನ್ಸ್ ಅಂತಂದ್ರೆ ಇದ್ರ ಕ್ಲಾರಿಟಿ ಇಲ್ಲ ಅಂತ ಸ್ವಲ್ಪ ಜಸ್ಟ್ ಮಾಡ್ಕೊಳ್ಳಿ. ಏನಪ್ಪಾ ಅಂದ್ರೆ ಕ್ವಶನ್ ನೋಡಿ, average age of a class of 40 students is 12 years. 40 students average at 12 years. If the teacher's age is included, the average age increased by 1. But teacher's age include ಆದ್ಮೇಲೆ average ಅಲ್ಲಿ 1 increase ಆಗುತ್ತೆ. The teacher's age is unclear. ನೋಡಿ ಇದನ್ನ ನಾವು ಯಾವ ರೀತಿ ಬಿಡಿಸಬಹುದು ಅಂದ್ರೆ 40 students average ಎಷ್ಟಿರುತ್ತೆ 12 years ಇರುತ್ತೆ. 40 students average 12 years ಅಂದ್ರೆ ಟೀಚರ್ ಆಲ್ಸೋ ಇನ್ಕ್ರೀಸ್ಡ್, ಟೀಚರ್ಸ್ ಆಲ್ಸೋ ಇನ್ಕ್ಲೂಡೆಡ್ ಅಂತಂದ್ರೆ ಒಬ್ಬ ಟೀಚರು ಆಡ್ ಮಾಡಿದ್ರೆ ಎಷ್ಟು ಜನ ಆಗ್ತಾರೆ 41 ಸ್ಟೂಡೆಂಟ್ ಆಗ್ತಾರೆ. ಟೋಟಲ್ 40 ಸ್ಟೂಡೆಂಟ್ಸ್ ಪ್ಲಸ್ 1 ಟೀಚರ್ 41 ಸ್ಟೂಡೆಂಟ್ 41 ಮೆಂಬರ್ಸ್ ಆಗ್ತಾರೆ. ಇನ್ನ ಫಸ್ಟ್ ಎವರೇಜ್ 12 ಇತ್ತು, ಟೀಚರ್ ಬಂದ ಮೇಲೆ 1 ಇನ್ಕ್ರೀಸ್ ಆಯ್ತು, 1 ಹೆಚ್ಚಾಯ್ತು ಅಂತಂದ್ರೆ ಎವರೇಜ್ 12 13 ಆಯ್ತು. 13 ಆಯ್ತು. ಹಾಗಾದ್ರೆ ಇವು ನೋಡಿ ಹೆಂಗ್ ಮಾಡುದು, ಯಾವ ನೋಡಿ 40 ಇದ್ದು 41 ಆಯ್ತು, 1 ಪ್ಲಸ್ ಆಯ್ತು. ಈ 12 ಇದ್ದು ಇಲ್ಲಿ ಪ್ಲಸ್ 1 ಆಯ್ತು. ಎರಡು ಕಡೆ ಪ್ಲಸ್ 1 ಸೇಮ್ ಅಂದ್ರೆ ಇವೆರಡು ಕೂಡಿಸಿದ್ರೆ ನಿಮಗ ಆನ್ಸರ್ ಸಿಗುತ್ತೆ 40 plus 13 is 53. 53 is your answer. 53 is your answer. ಎಷ್ಟು ಬೆಸ್ಟ್ ಟ್ರಿಕ್ ಅಂದ್ರೆ ಎಷ್ಟು ಬೆಸ್ಟ್ ಟ್ರಿಕ್. ಇಲ್ಲಿ ನೋಡಿ ಸೆಕೆಂಡ್ ಕ್ವಶನ್. A batsman in his 12th innings makes a score of 63 runs. And thereby increases his average score by 2 runs. Then what is his average after 12th innings? For batsman 12th innings ಅಲ್ಲಿ 12ನೇ ಮ್ಯಾಚ್ ನಲ್ಲಿ 63 ರನ್ ಸ್ಕೋರ್ ಹೊಡಿತಾನೆ. 12ನೇ ಮ್ಯಾಚ್ ಅಲ್ಲಿ 63 ರನ್ ಸ್ಕೋರ್ ಹೊಡೆದಾಗ ಅವನ ಎವರೇಜ್ ಹಳೆ ಎವರೇಜ್ ಗಿಂತ 2 ಜಾಸ್ತಿ ಆಗಿದೆ. ಹಾಗಾದ್ರೆ 12ನೇ ಮ್ಯಾಚ್ ನಂತರ ಇದ್ದ ಸರಾಸರಿ ಎಷ್ಟು ಅಂತ ಕ್ವಶನ್ ಕೇಳ. ಅಪ್ಪಿ 12ನೇ ಮ್ಯಾಚ್ ಅಲ್ಲಿ ಅವರು 12ನೇ ಮ್ಯಾಚ್ ಅಲ್ಲಿ 63 ಹೊಡೆದಾನ ಅಂತಂದ್ರ ಅದಕ್ಕಿಂತ ಮುಂಚಿತವಾಗಿ ಅವನು 11 ಇನ್ನಿಂಗ್ಸ್ ಕಂಪ್ಲೀಟ್ ಮಾಡಿರ್ಬೇಕು, 11 ಇನ್ನಿಂಗ್ಸ್ ಅನ್ನ ಕಂಪ್ಲೀಟ್ ಮಾಡಿರ್ಬೇಕು. ಅದೇ ರೀತಿ 11 ಇನ್ನಿಂಗ್ಸ್ ಎವರೇಜ್ ಎಷ್ಟು ಅಂತ ಅನ್ಕೊಳ್ಳೋನು ಎಕ್ಸ್ ಅಂತ ಅನ್ಕೊಳ್ಳೋದು. 11 ಇನ್ನಿಂಗ್ಸ್ ಎವರೇಜ್ ನನಗೆ ಗೊತ್ತಿಲ್ಲ, ಎಕ್ಸ್ ಅನ್ಕೊಳ್ಳೋದು. ಈಗ 12ನೇ ಮ್ಯಾಚಿನಲ್ಲಿ ಅವನು ಆಡ್ದಾಗ ಎಷ್ಟು ಹೆಚ್ಚಾಯ್ತು, ಎಕ್ಸ್ ಪ್ಲಸ್ 2 ಅಂದ್ರೆ ಎವರೇಜ್ ಗಿಂತ 2 ಹೆಚ್ಚಾಯ್ತು ಅಂತ ಹೇಳಿದ. ಈಗ ನೋಡ್ರಿ ಇಲ್ಲಿ ಎಷ್ಟು ಎಷ್ಟಿದೆ 1 ಜಾಸ್ತಿ, ಇಲ್ಲಿ ಎಷ್ಟಾಯ್ತು ಪ್ಲಸ್ 2 ಜಾಸ್ತಿ ಆಯ್ತು, ಇಲ್ಲಿ 1 ಹೆಚ್ಚಾಯ್ತು, ಇಲ್ಲಿ 2 ಹೆಚ್ಚಾಯ್ತು. ಹಾಗಾದ್ರೆ ಏನ್ ಮಾಡ್ಬೇಕು, ಈ 11 ಅನ್ನ ಈ 2 ಜೊತೆ ಮಲ್ಟಿಪ್ಲೈ ಮಾಡಬೇಕು. ಈ ಎಕ್ಸ್ ಪ್ಲಸ್ 2 ನ ಈ ಡಿಫರೆನ್ಸ್ ಜೊತೆ ಮಲ್ಟಿಪ್ಲೈ ಮಾಡಬೇಕು. 11 into 2 is 22 plus x plus 2 into 1, x plus 2 is equal to ಎಷ್ಟು ಬಂದಿತ್ತು ಒಂದು 63 ಇತ್ತು. ನೋಡ್ಲಿ 11 into 2 22, x plus 2 into 1 x plus 2, 22 plus 2 424 plus 24. ಈಗ 63 plus 24 plus x is equal to 63. ಈಗ x ಬೇಕು ನನಗೆ, x ಬೇಕು ಅಂತಂದ್ರೆ ಈ 24 ನ ಮೈನಸ್ ಮಾಡೋಣ. 63 minus 24 ಎಷ್ಟಾಗುತ್ತಪ್ಪ ಅಂದ್ರೆ 63 minus 24 13 minus 4 is 9, 2 minus 6 minus 3 is 3, that is 39. x 39. x ಅನ್ಕೊಂಡಿದ್ದೇನು ಅಥವಾ ನಾವು 11th ಇನ್ನಿಂಗ್ಸ್ ಸರಾಸರಿ x ಇತ್ತು, ಅದು 39 ಆಯ್ತು. ಬಟ್ ಅವಾಗ ಕೇಳಿದ್ದು ಆಫ್ಟರ್ 12th ಇನ್ನಿಂಗ್ಸ್ ಅಂದ್ರೆ 12ನೇ ಮ್ಯಾಚ್ ನಂತರ ಸರಾಸರಿ x plus 2, x is 39 plus 2, that is 41. Right answer is option B, that is right answer. ನೋಡಿ ಆಪ್ಷನ್ ಎ ಕೊಟ್ಟನು, ಅದು ಕೊಟ್ಟ ತಕ್ಷಣ ನೀವು ಓದ್ ತಕ್ಷಣ ಅದನ್ನ ಹಾಕ್ತಿವಿ. ಬಟ್ ಅದನ್ನ ಏನಾಗ್ತದೆ, ಅದು 11ನೇ ಮ್ಯಾಚ್ ಸರಾಸರಿ, ಬಟ್ ನಮಗೆ ತಿಳಿದು 12ನೇ ಮ್ಯಾಚ್ ಸರಾಸರಿ. ಅರ್ಥ ಆಯ್ತಪ್ಪಿ?